ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೆಯ ಅಧ್ಯಾಯ 2ನೆಯ ವಚನದಲ್ಲಿ, ದೇವರ ಕೃಪೆಯು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನೀವು ತಿಳ್ಕೊಳ್ಳುವುದಾದರೆ ಕರ್ತನು ಹೀಗನ್ನುತ್ತಾನೆ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆಮೆನ್. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವನದಲ್ಲಿ ಬದಲಾವಣೆ ಬೇಕೇ? ದೇವರು ಎಂದು ಅದನ್ನು ಪ್ರಾರಂಭಿಸಲು ಸಿದ್ಧನಾಗಿದ್ದಾನೆ. ಭಯಪಡಬೇಡ, ಏಕೆಂದರೆ ನೀನು ಪ್ರಾರ್ಥಿಸಿದ ಪ್ರತಿ ಕ್ಷಣವೂ ಆತನ ಕಿವಿಗೆ ಮುಟ್ಟಿದೆ. ನಿನ್ನ ಹೃದಯದ ನೋವುಗಳು ಕ್ರಿಸ್ತನ ಗಮನಕ್ಕೆ ಬಂದಿದೆ. ಪ್ರಿಯ ಸಹೋದರನೇ, ಇದು ನಿನ್ನ ಪ್ರಸನ್ನತೆಯ ಕಾಲವಾಗಿದೆ. ಕಳೆದ ಹೋದ ನಿನ್ನ ಜೀವಿತವನ್ನು ಬಿಟ್ಟು ಹೊಸ ಜೀವಿತವನ್ನು ಪ್ರಾರಂಭಿಸುವುದಕ್ಕೆ ಇದು ರಕ್ಷಣೆಯ ದಿನವಾಗಿದೆ. ಆಮೆನ್. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಹೆದರಬೇಡ ಪ್ರಿಯ ಸಹೋದರರೇ. ಯೋಹಾನನು ಬರೆದ ಸುವಾರ್ತೆ 16:21ನೇ ವಚನದಲ್ಲಿ ನಾವು ನೋಡುವುದಾದರೆ, ಒಬ್ಬ ಸ್ತ್ರೀಯು ಏರುವಾಗ ತನ್ನ ಬೆನ್ನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದ್ದಾನೆಂಬ ಆನಂದದಿಂದ ಆ ಬೆನ್ನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರು ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಒಬ್ಬ ಸ್ತ್ರೀಯು ಏರುವಾಗ ತನ್ನ ಬೆನ್ನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ ಅಷ್ಟೇ. ಆದರೆ ಅದೇ ಕಾಲದಲ್ಲಿ ಆಕೆ ನನಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಸಂತೋಷದಿಂದ ಆ ನೋವನ್ನು ಮರೆಯುತ್ತಾಳೆ. ಪ್ರಿಯ ಸಹೋದರರೇ, ಒಂದು ಕಾಲವು ನಿಮ್ಮನ್ನು ಬಲಪಡಿಸುತ್ತದೆ. ಮಳೆಯು ಸುರಿಯುವ ಮುನ್ನ ಬೀಜ ಬಿತ್ತುವಂತೆ ಬಿತ್ತನೆ ಬಿತ್ತುವ ಕಾಲದ ಕಾಲಕ್ಕೆ ಬಿತ್ತಬೇಕು. ಮಳೆ ಬರುವ ಮೊದಲೇ ತಯಾರಿಯಾಗಬೇಕು. ಹಾಗೆಯೇ ನಮ್ಮ ಆತ್ಮದ ರಕ್ಷಣೆಯ ಕೆಲಸವನ್ನು ತಡ ಮಾಡಬಾರದು. ಏಕೆಂದರೆ ಇದೇ ಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಆಮೆನ್. ದೇವರು ಪ್ರಸನ್ನತೆಯ ಕಾಲದಲ್ಲಿ ನಿಮ್ಮನ್ನು ನಡೆಸಲಿ. ಆಮೆನ್.